ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ದಿನ ನಾವು ವೈಯಕ್ತಿಕ ಭಿನ್ನತೆ ಕುರಿತಾದಂಥ ಪ್ರಶ್ನೋತ್ತರಗಳು ಹಾಗೆ ಅವುಗಳ ವಿವರಣೆಯನ್ನು ತರ್ತಾ ಇದ್ದೀನಿ. ಈ ದಿನ ನಾವು ವೈಯಕ್ತಿಕ ಭಿನ್ನತೆ ಎಂದರೇನು, ವೈಯಕ್ತಿಕ ಭಿನ್ನತೆಯಲ್ಲಿನ ಪ್ರಕಾರಗಳು ಯಾವುವು, ಹಾಗೆ ವೈಯಕ್ತಿಕ ಭಿನ್ನತೆಯಿಂದ ಬರುವಂಥ ಸಮಸ್ಯೆಗಳೇನು, ಹಾಗೆ ಯಾವ್ಯಾವ ಕ್ಷೇತ್ರದಲ್ಲಿ ವೈಯಕ್ತಿಕ ಭಿನ್ನತೆ ಬರುತ್ತೆ, ಅವುಗಳ ಕುರಿತಾದಂಥ ಪ್ರಶ್ನೋತ್ತರಗಳು ಮತ್ತು ವಿವರಣೆಯನ್ನು ಕೂಡ ನೋಡೋಣ. ಈ ರೀತಿ ವಿವರಣಾತ್ಮಕ ವಿಡಿಯೋನ ನಾವು ಹಿಂದೆ ಪ್ರಸಾರ ಮಾಡಿದ್ವಿ. ಅವುಗಳಲ್ಲಿ ಕೇವಲ ವಿವರಣೆ ಇದ್ದವು, ಕೆಲವುಗಳಲ್ಲಿ ಪ್ರಶ್ನೋತ್ತರಗಳಿದ್ದವು. ಆದರೆ ಈ ದಿನದಿಂದ ನಾವು ಪ್ರಸಾರ ಮಾಡೋ ವಿಡಿಯೋಗಳಲ್ಲಿ ವಿವರಣೆ ಮತ್ತು ಪ್ರಶ್ನೋತ್ತರಗಳು ಇರುತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಕೂಡ ಲಭ್ಯ ಆಗುತ್ತೆ. ಹಾಗೆಯೇ ಸಾಕಷ್ಟು ಜನಗಳಿಗೆ ನಾವು ಮಾಡಿರುವಂಥ ಯೂಟ್ಯೂಬ್ ವಿಡಿಯೋಗಳು ಸಿಗ್ತಾ ಇಲ್ಲ. ಸಮಾಜಕ್ಕೆ ಸಂಬಂಧಪಟ್ಟ ಸುಮಾರು 300 ವಿಡಿಯೋಗಳಿದೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ. ಹಾಗೆಯೇ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಒಂದು 60ರಿಂದ 70, ಹಾಗೆಯೇ ಸಾಕಷ್ಟು ಟಿ ಸಂಬಂಧಪಟ್ಟಂಥ ಸಾಮಾನ್ಯ ವಿಜ್ಞಾನ, ಗಣಿತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಲಭ್ಯ ಇದೆ. ಆದರೆ ಸಾಕಷ್ಟು ಜನಕ್ಕೆ ಅವು ಸಿಗ್ತಾ ಇಲ್ಲ. ಅವುಗಳನ್ನ ನಾವೇ ಕೂಡ ಕೊಡ್ತೀವಿ ವಾಟ್ಸಪ್ ಗ್ರೂಪ್ಗಳ ಮೂಲಕ. ಹಾಗಾಗಿ ವಾಟ್ಸಪ್ ಗ್ರೂಪ್ಗಳಿಗೆ ತಾವು ಸೇರಬೇಕು. 8217670405 ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ನಾರ್ಮಲ್ ಮೆಸೇಜ್ ಮಾಡಿದರೆ ನಾವು ರೆಸ್ಪಾಂಡ್ ಮಾಡೋದಕ್ಕಾಗೋಲ್ಲ, ಯಾಕಂದರೆ ಅವುಗಳ ಮೂಲಕ ನಿಮ್ಮನ್ನು ಸೇರಿಸೋದಕ್ಕಾಗಲ್ಲ, ತಮಗೆ ಮೆಸೇಜ್ ಕಳಿಸೋದಕ್ಕಾಗಲ್ಲ. ದಯವಿಟ್ಟು ವಾಟ್ಸಪ್ ಮೆಸೇಜನ್ನು ಕಳಿಸಿ. ಹಾಗೆಯೇ ನಮ್ಮ ಅನ್ಅಕಾಡೆಮಿ ವಿಡಿಯೋಗಳು ನೋಡಬೇಕಾದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಜಿಮೇಲ್ ಅಡ್ರೆಸ್ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಹಾಗೆಯೇ ನನ್ನನ್ನು ನೀವು ಚನ್ನಬಸಪ್ಪ ಅಂತ ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ಸರ್ಚ್ ಮಾಡೋದ್ರ ಮೂಲಕ ನಾವು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಈಗ ಇಷ್ಟೆಲ್ಲ ಹೇಳ್ತಾ ಈ ವಿಡಿಯೋಕ್ಕೆ ಒಂದು ಲೈಕನ್ನು ನೀಡಿ, ಹಾಗೆಯೇ ಒಂದು ಅತ್ಯುತ್ತಮ ಒಂದು ಕಾಮೆಂಟ್ ಹಾಕಿ ಅಂತ ಹೇಳ್ತೇನೆ. ಈಗ ನೋಡಿ, ಇಲ್ಲಿ ಪ್ರಶ್ನೆ ಇದೆ, ವೈಯಕ್ತಿಕ ಭಿನ್ನತೆ ಅಥವಾ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಏನಿದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅನ್ನೋದಕ್ಕೆ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ. ನೀವು ತರಗತಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ತೀರಿ. ಕೆಲವರು ಕಲಿಕೆಯಲ್ಲಿ ಮುಂದಿರ್ತಾರೆ, ಅಂದರೆ ವೇಗವಾಗಿ ಕಲಿತಾರೆ, ಕೆಲವರು ನಿಧಾನವಾಗಿ ಕಲಿತಾರೆ. ಕೆಲವರು ಭಾಳ ಚೆನ್ನಾಗಿ ನೆನಪಿಡ್ತಾರೆ, ಕೆಲವರು ಬೇಗ ಮರೀತಾರೆ. ಮತ್ತು ಕೆಲವರು ಒಂಟಿಯಾಗಿರೋಕ್ಕೆ ಬಯಸ್ತಾರೆ, ಕೆಲವರು ಯಾವಾಗಲೂ ಗೆಳೆಯರೊಂದಿಗೆ ಸದಾ ಖುಷಿಯಿಂದ ಇರ್ತಾರೆ. ಕೆಲವರು ಬಲಹೀನಗಳಾಗಿರ್ತಾರೆ, ಕೆಲವರು ಮುಂಗೋಪಿಗಳಾಗಿರ್ತಾರೆ. ಹಾಗೆ ಈ ಎಲ್ಲದಕ್ಕೆ ಕಾರಣ ಅಂದರೆ ವೈಯಕ್ತಿಕ ಭಿನ್ನತೆ. ಅಂದರೆ ಏನು ವೈಯಕ್ತಿಕ ಭಿನ್ನತೆ? ಒಂದು ವ್ಯಾಖ್ಯಾನವನ್ನು ನೋಡೋಣ. ಪ್ರತಿಯೊಂದು ಟೈಮಲ್ಲೂ ಕೂಡ ಯಾವುದೇ ವಿಚಾರ ಕಲಿಬೇಕಾದಾಗ ವ್ಯಾಖ್ಯಾನಗಳು ನಮ್ಮನ್ನು ಏನು ಮಾಡುತ್ತೆ ಅಂತಂದರೆ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡೋಕ್ಕೆ ಕಾರಣ ಆಗುತ್ತೆ. ಇಲ್ಲಿ ನೋಡಿ, ಒಬ್ಬನನ್ನು ಇನ್ನೊಬ್ಬನಿಂದ ಬೇರ್ಪಡಿಸುವಂತಹ ಲಕ್ಷಣಗಳನ್ನು, ಹಾಗೆ ತನ್ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅದ್ವಿತೀಯನಾಗಿ ಮಾಡುವಂತಹ ಲಕ್ಷಣಗಳನ್ನು ನಾವು ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯಿಂದ ಬೇರ್ಪಡಿಸುವಂಥ ಲಕ್ಷಣಗಳನ್ನು ನಾವೇನಂತೀವಿ, ಈ ಮೂಲಕ ಅವನನ್ನು ಯುನೀಕ್ ಅಂದರೆ ಅದ್ವಿತೀಯನಾಗಿ ಮಾಡುವಂಥ ಒಂದು ಲಕ್ಷಣಗಳೇ ವೈಯಕ್ತಿಕ ಭಿನ್ನತೆಗಳು. ಹಾಗಾದರೆ ಈ ತರಗತಿಯಲ್ಲಿ ಯಾವುದ್ರ ಬಗ್ಗೆ ಚರ್ಚಿಸ್ತೀವಿ ಅಂತ ತಮಗೆ ಅನ್ನಿಸ್ಬೋದು. ವ್ಯಕ್ತಿಗತ ಅಥವಾ ವೈಯಕ್ತಿಕ ಭಿನ್ನತೆಗಳಲ್ಲಿನ ಪ್ರಕಾರಗಳು, ವೈಯಕ್ತಿಕ ಭಿನ್ನತೆ ಯಾವ್ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತೆ, ಅವುಗಳಿಂದ ಆಗುವಂಥ ಸಮಸ್ಯೆಗಳೇನು, ಹಾಗೆಯೇ ಅವುಗಳ ಕುರಿತಾದಂಥ ಒಂದು ವಿವರಣಾತ್ಮಕ ವಿಷಯವನ್ನು ಇವತ್ತು ನೋಡೋಣ. ಕೆಲವರು ಸಮಸ್ಯೆ ಏನಪ್ಪ ಅಂದರೆ, ಅವರ 4 ನಿಮಿಷದಲ್ಲಿ ಎಲ್ಲನೂ ಕಲಿಯ ಬಯಸ್ತಾರೆ, ಅಥವಾ 5 ನಿಮಿಷಗಳಲ್ಲಿ ಎಲ್ಲ ವಿಡಿಯೋವನ್ನು ನಾನು ನೋಡಿ ಕಲಿತ್ಬಿಡ್ತೀನಿ ಅಂತ ಒಂದು ಭಾವ ಮಾಡ್ತಾರೆ. ಇಲ್ಲ ಸ್ನೇಹಿತರೆ, 10ರಿಂದ 15 ನಿಮಿಷ ತಾವು ಒಂದು ವಿಡಿಯೋವನ್ನು ನೋಡಿದಾಗಲೇ ಮಾತ್ರ ನಿಮಗೆ ವಿಚಾರಗಳು ಕಂಪ್ಲೀಟಾಗಿ ಆಗುತ್ತೆ. ಇದು ಕಲಿಕೆ ಇದೆ, ತಾವು ಸಮಯವನ್ನು ನೀಡಲೇಬೇಕಾಗುತ್ತೆ. ಈಗ ಮೊದಲ ಪ್ರಶ್ನೆ ನೋಡೋಣ. ವ್ಯಕ್ತಿ ಭಿನ್ನತೆಯ ಬಗ್ಗೆ, ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಖೆ ಯಾವುದು ಅಂತಂದರೆ ವಿವಾದಾತ್ಮಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ವಿಕಾಸಾತ್ಮಕ ಮನೋವಿಜ್ಞಾನ, ಬೆಳವಣಿಗೆ ಮನೋವಿಜ್ಞಾನ. ನೋಡಿ, ಇವೆಲ್ಲಗಳಲ್ಲಿ ವಿಭೇದಾತ್ಮಕ ಈ ಮನೋವಿಜ್ಞಾನ ಇದೆ ನೋಡ್ರಿ. ಇದು ಏನು ಮಾಡುತ್ತೆ, ವ್ಯಕ್ತಿ ಭಿನ್ನತೆಗಳ ಕಾರಣ, ಅವುಗಳ ಲಕ್ಷಣಗಳು, ಇವುಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಖೆ ಅಂತಲೇ ಹೇಳ್ಬೋದು. ಇದು ಶಾಖೆ ಆಯಿತು. ಹಾಗಾದರೆ ನಾನು ಈಗಾಗಲೇ ಹೇಳಿದ್ದೀನಿ, ವ್ಯಕ್ತಿ ಭಿನ್ನತೆಯಲ್ಲಿ 2 ಪ್ರಕಾರಗಳಿದೆ. ಅವುಗಳನ್ನು ನಾವು ನೋಡೋಣ. ಈಗ ಮೊದಲು ಪ್ರಶ್ನೆಯನ್ನು ತಾವು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಇಬ್ಬರ ನಡುವೆ
ಕಂಡುಬರುವಂಥ ವ್ಯತ್ಯಾಸವನ್ನು ಏನಂತಾರೆ? ವೈಯಕ್ತಿಕ ಭಿನ್ನತೆ, ಅಂತರ್ಗತ ಭಿನ್ನತೆ, ಸಿ 1 ಮತ್ತು 2 ಅಥವಾ ಯಾವುದು ಅಲ್ಲ? ಇಬ್ಬರು ವ್ಯಕ್ತಿಗಳು, ಈಗ ನೋಡಿ ಮಹೇಶ ಮತ್ತು ಉಮೇಶ ಅಂತ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಏನಂತಾರೆ ಅಂದರೆ ಸರಿಯಾದ ಉತ್ತರ ವೈಯಕ್ತಿಕ ಭಿನ್ನತೆ. ಆಪ್ಷನ್ ಏನಿದೆ ನೋಡಿರಿ, ವೈಯಕ್ತಿಕ ಭಿನ್ನತೆ. ಏನು ಸರ್ ಅದು ವೈಯಕ್ತಿಕ ಭಿನ್ನತೆ? ಇದ್ರ ಕಾನ್ಸೆಪ್ಟನ್ನು ನಮಗೆ ಹೇಳಿ ಅಂತ ಸಾಕಷ್ಟು ಜನ ಹೇಳ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ವೈಯಕ್ತಿಕ ಭಿನ್ನತೆ ಅಂದ್ರೇನು ಅಂತ ಮೊದಲು ಹೇಳ್ತೀನಿ ನೋಡಿ. ಈ ವೈಯಕ್ತಿಕ ಭಿನ್ನತೆಯಲ್ಲಿ 2 ಪ್ರಕಾರ. ಏನು ಅಂದರೆ ವ್ಯಕ್ತಿ ನಡುವಣ ಕಂಡುಬರುವಂಥ ವ್ಯತ್ಯಾಸಗಳನ್ನು ನಾವು ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತಾರೆ. ಏನು ಅಂದರೆ ನನ್ನ ಇಬ್ಬರು ಮಕ್ಕಳಿದ್ದಾರೆ, ಅರ್ಚನಾ ಮತ್ತು ಕೀರ್ತನ ಅಂತ. ಅರ್ಚನೆಗೆ ಸಂಗೀತ, ಸಾಹಿತ್ಯ ಹಾಗೆಯೇ ಚಿತ್ರಕಲೆ ಅಂದರೆ ತುಂಬಾ ಇಷ್ಟ. ಆದರೆ ನನ್ನ ದೊಡ್ಡ ಮಗಳಿಗೆ ಹಾಡುಗಳು ಹಾಗೆಯೇ ಗಣಿತ ಲೆಕ್ಕ ಅಥವಾ ಇಂಗ್ಲೀಷ್ ಬಗ್ಗೆ ತುಂಬಾ ಅವಳಿಗೆ ಅಭಿಮಾನ, ಪ್ರೀತಿ, ಪ್ರೇಮ. ಹಾಗಾದರೆ ಈ ನನ್ನ ಎರಡು ಮಕ್ಕಳಲ್ಲಿ ಇರುವಂಥ ಈ ಭಿನ್ನತೆಯನ್ನು ನಾವೇನಂತ ಹೇಳ್ಬೋದು? ವೈಯಕ್ತಿಕ ಭಿನ್ನತೆ ಅಂತ ಹೇಳ್ಬೋದು. ಹಾಗೆಯೇ ಎರಡನೇ ಪ್ರಕಾರ ನೋಡೋಣ, ವೈಯಕ್ತಿಕ ಭಿನ್ನತೆ, ಅಂತರ್ಗತ ವೈಯಕ್ತಿಕ ಭಿನ್ನತೆ. ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ವಿಷಯಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸಗಳನ್ನು ಅಂದರೆ ಒಬ್ಬನೇ ವ್ಯಕ್ತಿಯಲ್ಲಿ ಕಂಡುಬರುವಂಥ ವಿಭಿನ್ನ ವಿಷಯಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸಗಳನ್ನು ನಾವೇನಂತೀವಿ? ಅಂತರ್ಗತ ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತೀವಿ. ಹಾಗಾದರೆ ಏನು ಅಂತಂದರೆ ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಸಮಾಜದಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸ್ತಾನೆ, ಆದರೆ ಗಣಿತದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಿಲ್ಲ. ಹಾಗೆಯೇ ಅವನಿಗೆ ಇಂಗ್ಲೀಷ್ ಭಾಷೆ ಅಷ್ಟು ಬರೋದಿಲ್ಲ, ಆದರೆ ಕನ್ನಡ ಭಾಷೆಯನ್ನು ಪ್ರೀತಿಸ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಅವನಿಗೆ ಕ್ರಿಕೆಟನ್ನು ತುಂಬ ಇಷ್ಟ, ಆದರೆ ಕಬಡ್ಡಿಯಲ್ಲಿ ಅವನು ಪಾಲ್ಗೊಳ್ಳಲ್ಲ. ಯಾಕೆ ಹೇಗೆ? ಇವಕ್ಕೆಲ್ಲ ಕಾರಣ ಅಂತ ಅಂತರ್ಗತ ವೈಯಕ್ತಿಕ ಭಿನ್ನತೆ. ಒಬ್ಬ ವ್ಯಕ್ತಿಯಲ್ಲೇ ಕಂಡುಬರುವಂಥ ವ್ಯತ್ಯಾಸಗಳನ್ನು ನಾವು ಏನಂತೀವಿ? ಅಂತರ್ಗತ ವ್ಯಕ್ತಿ ಭಿನ್ನತೆ ಅಂತ ಕರಿತೀವಿ. ಈ 2 ಪ್ರಕಾರಗಳು ವೈಯಕ್ತಿಕ ಭಿನ್ನತೆಗಳಲ್ಲಿ. ಹಾಗಾದರೆ ಈ ವೈಯಕ್ತಿಕ ಭಿನ್ನತೆ ಉಳ್ಳಂಥ ವ್ಯಕ್ತಿಗಳಿಗೆ ನೀಡುವಂಥ ಶಿಕ್ಷಣವನ್ನು, ಶಿಕ್ಷಣ ಏನು ಪ್ರಕಾರ ಇದೆ ನೋಡಿ, ಆ ಶಿಕ್ಷಣ ಪ್ರಕಾರಕ್ಕೆ ಯಾವುದು ತತ್ವದ ಮೇಲೆ ಆ ಶಿಕ್ಷಣ ಪ್ರಕಾರ ಇದೆ ಅಂದರೆ ಒಳಗೊಳ್ಳುವಿಕೆ ಶಿಕ್ಷಣದ ಬುನಾದಿ ಯಾವುದು ಅಂತ ಇದೆ. ಪ್ರೇರಣೆ, ಚಿಂತನೆ, ಗೃಹಪಾಠ ಮತ್ತು ಕಂಠಪಾಠ, ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ, ಅಭಿಕ್ಷಮತೆ ಮತ್ತು ಆಸಕ್ತಿ. ನೋಡಿರಿ, ಸಮನ್ವಯತೆ ಏನಿದೆ ನೋಡಿರಿ, ಈ ಸಮನ್ವಯತೆ ಮತ್ತು ಒಳಗೊಳ್ಳುವಿಕೆ ಸರಿಯಾದ. ಏನಿದು ಒಳಗೊಳ್ಳುವಿಕೆ? ವಿಭಿನ್ನ ವಯೋಮಾನದ ವಿಭಿನ್ನ ಭಿನ್ನತೆಗಳುಳ್ಳಂಥ ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಲ್ಲಿ ನೀಡುವಂಥ ಶಿಕ್ಷಣವೇ ಸಮನ್ವಯ ಶಿಕ್ಷಣ ಅಂತ ಹೇಳ್ಬೋದು. ಇದು ಎಲ್ಲರನ್ನೂ ಒಳಗೊಳ್ಳುವಂಥ ಶಿಕ್ಷಣ ಮಾದರಿ ಇದಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಯಾವ ಅಂಶವು ವ್ಯಕ್ತಿ ಭಿನ್ನತೆ ಕಾರಣ? ಇದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾವ್ಯಾವ ಅಂಶಗಳು ವ್ಯಕ್ತಿ ಭಿನ್ನತೆಗೆ ಕಾರಣ ಆಗುತ್ತೆ ನೋಡಿ, ಅದನ್ನು ತಾವು ಊಹಿಸ್ಬೋದು. ಇಲ್ಲಿ ನೋಡಿ, ಅನುವಂಶತೆ ಮತ್ತು ಪರಿಸರ. ಅನುವಂಶತೆ 1, ಪರಿಸರ 2ನೇ ಆಪ್ಷನ್. ಹಾಗೆಯೇ 3ನೇ ಆಪ್ಷನ್ ಅನುವಂಶತೆ ಮತ್ತು ಪರಿಸರ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಲ್ಲಿದೆ ಸ್ನೇಹಿತರೆ, ಅನುವಂಶತೆ ಮತ್ತು ಪರಿಸರ ಇವೆರಡುಗಳ ಪ್ರಭಾವ ತುಂಬಾ ಇರುತ್ತೆ. ಹಾಗಾದರೆ ಇವು ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನೋಡೋಣ. ಈಗ ವ್ಯಕ್ತಿಯಲ್ಲಿ ಕಂಡುಬರುವ ವೈಯಕ್ತಿಕ ಭಿನ್ನತೆಗೆ ಹಲವಾರು ಕಾರಣಗಳಿರುತ್ತೆ. ಹಲವಾರು ಕಾರಣಗಳಲ್ಲಿ ಪ್ರಮುಖ ಕಾರಣಗಳು ಅಂದರೆ ಅನುವಂಶೀಯ ಗುಣಗಳು ಮತ್ತು ಪರಿಸರದ ಪ್ರಚೋದನೆ. ಅನುವಂಶೀಯ ಗುಣಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿರಿ. ಒಬ್ಬ ವ್ಯಕ್ತಿ ಅವನ ಎತ್ತರ ಆಗಿರ್ಬೋದು, ಹಾಗೆ ತೂಕ ಆಗಿರ್ಬೋದು, ಅವನ ಕಣ್ಣುಗಳು, ಚರ್ಮದ ಬಣ್ಣ, ಕೂದಲುಗಳ ಬಣ್ಣ, ಆಕಾರ, ದೇಹದ ಬಾಹ್ಯ ರಚನೆ ಇವೆಲ್ಲದಕ್ಕೂ ಕಾರಣ ಅನುವಂಶಿತೆ ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ಈ ಅನುವಂಶಿತೆ ಏನು ಮಾಡುತ್ತೆ? ವ್ಯಕ್ತಿಯ ಲಿಂಗ ಏನಿದೆ ಜೆಂಡರ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಇದು ಹೇಗೆ ವ್ಯತ್ಯಾಸ ಮಾಡುತ್ತೆ ವೈಯಕ್ತಿಕ ಭಿನ್ನತೆ ಅಂತ ಅದಕ್ಕೊಂದಿದೆ. ಈ ಮೆಕನಿಯರ್ ಅಂತ ತಾವು ಕೇಳಿರ್ಬೋದು. ಆ ಮೆಕನಿಯರ್ ಮತ್ತು ಟರ್ಮನ್ ಅನ್ನೋರು ಈ ಅನುವಂಶೀಯತೆ ಮೇಲೆ ಅನುವಂಶೀಯತೆ ಹೇಗೆ ವೈಯಕ್ತಿಕ ಭಿನ್ನತೆ ಕಾರಣ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ದಾರೆ. ಅಲ್ದಂಗೆ ಅವರು ಲಿಂಗ ಅಂದರೆ ಜೆಂಡರ್
ಏನು ಮಾಡುತ್ತೆ, ವ್ಯಕ್ತಿ ಭಿನ್ನತೆಯಲ್ಲಿ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಹುಡುಗಿಯರು ಕೈ ಬರಹ ಶುದ್ಧವಾಗಿರುತ್ತೆ, ಅವರ ಭಾಷೆ ಕಲಿಕೆ ಅಂದರೆ ಬೇಗ ಭಾಷೆನ ಕಲಿತಾರೆ, ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ, ಹಾಗೆಯೇ ಸ್ಮೃತಿನೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಅವರು ಕತೆ ಕಾದಂಬರಿ ಇವುಗಳನ್ನು ಓದೋದ್ರಲ್ಲಿ ಆಸಕ್ತರಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ಅವರು ಗಣಿತ ಸಾಮರ್ಥ್ಯ ಹಾಗೆ ಭೌತ ರಸಾಯನಶಾಸ್ತ್ರಗಳಲ್ಲಿ ಇವರು ಏನಿರ್ತಾರೆ, ಯುದ್ಧ ಸಾಹಸ ಕಥೆಗಳಲ್ಲಿ ಆಸಕ್ತರಾಗಿರ್ತಾರೆ ಅಂತ ಅವರು ಸ್ಟಡಿ ಮಾಡಿ ಹೇಳಿದ್ದಾರೆ. ಈ ಮೂಲಕ ನಮಗೇನು ಗೊತ್ತಾಯಿತು, ಆನುವಂಶಿಕತೆ ಕೂಡ ವೈಯಕ್ತಿಕ ಭಿನ್ನತೆಗೆ ಬಹಳ ಪ್ರಮುಖವಾದ ಕಾರಣ. ಪರಿಸರ ಹೇಗೆ ಕಾರಣ ಆಗುತ್ತೆ ನೋಡಿ, ಒಂದು ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ಪರಿಸರ ಪ್ರಭಾವನ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಪರಿಸರದಲ್ಲಿ ಯಾರ್ಯಾರು ಬರ್ತಾರೆ, ಆ ಮಗು ಯಾವ ಆರ್ಥಿಕ ಸ್ಥಿತಿಯಲ್ಲಿ ಹುಟ್ಟಿದೆ, ಅಂದರೆ ಯಾವ ಮಗುವಿನ ಕುಟುಂಬದ ಯಾವ ಆರ್ಥಿಕ ಸ್ಥಿತಿಗತಿಯಲ್ಲಿದೆ, ಅವರ ಜನಾಂಗ ಯಾವುದು, ಅವ್ರ ಜಾತಿ ಯಾವುದು, ರಾಷ್ಟ್ರೀಯತೆ ಯಾವುದು, ಪೋಷಕರ ಅವರು ಓದಿರೋ ಗುಣಮಟ್ಟ ಏನು, ಅವರ ಸುತ್ತಲಿರುವಂಥ ಪರಿಸರದಲ್ಲಿರುವಂಥ ವ್ಯಕ್ತಿಗಳು ಹೇಗಿದ್ದಾರೆ, ಅವರ ಮಾನಸಿಕ ವಿಚಾರಗಳು ಹೇಗಿದೆ ಅನ್ನೋದು ಎಲ್ಲದೂ ಕೂಡ ಪರಿಸರದಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವುದು ವ್ಯಕ್ತಿ ಭಿನ್ನತೆಯಲ್ಲಿ ಪರಿಸರದ ಕಾರಣವಾದಂತಹ ಅಂಶ ಆಗಿದೆ. ಪರಿಸರ ಹೇಗೆ ಕಾರಣ ಆಗಿದೆ ವ್ಯಕ್ತಿ ಭಿನ್ನತೆಗೆ, ಈ ಕೆಳಗಿನ ಯಾವುದು ಅಂತ ಹೇಳ್ತಾರೆ. ಆಹಾರ, ಹಾಗೆ ಸಂಸ್ಕೃತಿ, ವಾಯುಗುಣ, ಹಾಗೆ ಮೇಲಿನ ಎಲ್ಲವೂ ಅಂತ ಇದೆ. ಇಲ್ಲಿ ಆ್ಯಕ್ಚುಲಿ ರೈಟ್ ಆನ್ಸರ್ ಏನಿದೆ, ಮೇಲಿನ ಎಲ್ಲವೂ. ಈ ಆನ್ಸರ್ ರೈಟ್ ಇದೆ. ಆಹಾರ ಕೂಡ ವ್ಯಕ್ತಿ ಭಿನ್ನತೆಗೆ ಕಾರಣ ಆಗುತ್ತೆ. ಒಬ್ಬ ವ್ಯಕ್ತಿ ಮಾಂಸವನ್ನು ಇಷ್ಟಪಡ್ತಾ ಇದ್ದರೆ ಮತ್ತೊಬ್ಬ ವ್ಯಕ್ತಿ ಸಸ್ಯಾಹಾರವನ್ನು. ಆದರೆ ಕೆಲವು ವ್ಯಕ್ತಿಗಳು ಎರಡನ್ನೂ ಕೂಡ ಇಷ್ಟಪಡ್ತಾರೆ. ಕೆಲವರು ಸ್ವೀಟನ್ನು ಇಷ್ಟಪಟ್ಟರೆ ಕೆಲವರು ಖಾರವನ್ನು ಇಷ್ಟಪಡ್ತಾರೆ. ಸಂಸ್ಕೃತಿನೂ ಕೂಡ ಬಹಳನೇ ಮುಖ್ಯ ಆಗುತ್ತೆ. ವ್ಯಕ್ತಿಯಿಂದ ಸಂಸ್ಕೃತಿ ಬದಲಾಗ್ತಾ ಹೋಗುತ್ತೆ. ಹಾಗೆ ವಾಯುಗುಣ, ಕೆಲವರು ಶೀತ ಮನಸ್ಥಿತಿ ಇರೋರು ಚಳಿ ಪ್ರದೇಶದಲ್ಲಿ ಸುಖಿಗಳಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಹೀಟನ್ನ ಇಷ್ಟಪಡೋರು ಬಿಸಿ ಪ್ರದೇಶಗಳಲ್ಲಿ, ಅಂದರೆ ವಾಯುಗುಣ ಉಷ್ಣಾಂಶ ಹೆಚ್ಚಾಗಿರೋ ಪ್ರದೇಶದಲ್ಲಿ ಅವರು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಾಯುಗುಣ ಸಂಸ್ಕೃತಿ ಕೂಡ ಕಾರಣ ಆಗುತ್ತೆ. ಹಾಗೆಯೇ ಕೆಲವು ಸೀಸನ್ಗಳಲ್ಲಿ ತುಂಬ ಖುಷಿಯಾಗಿರ್ತಾರೆ, ಕೆಲವು ಸೀಸನ್ಗಳಲ್ಲಿ ಸ್ವಲ್ಪ ಡಲ್ಲಾಗಿರ್ತಾರೆ. ಇದು ಕೂಡ ವೈಯಕ್ತಿಕ ಭಿನ್ನತೆಗೆ ಕಾರಣ ಆಗುತ್ತೆ. ಹಾಗಾಗಿ ಪರಿಸರದ ಪ್ರಭಾವ ತುಂಬಾ ಇದೆ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಹಾಗಾದರೆ ವೈಯಕ್ತಿಕ ಭಿನ್ನತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಂಡುಬರುತ್ತೆ, ಇವುಗಳ ಮೇಲೆ ಪ್ರಶ್ನೆ ಕೂಡ ಕಂಡು ಬರ್ಬೋದು. ಹಾಗಾದರೆ ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗತ ಭಿನ್ನತೆ ಅಂತಲೂ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ನೋಡಿ, ಮೊದಲನೇದೇನಿದೆ, ದೈಹಿಕ ವ್ಯತ್ಯಾಸಗಳು. ನಾನು ಈಗಾಗಲೇ ಹೇಳಿದ್ದೀನಿ, ದೈಹಿಕ ವ್ಯತ್ಯಾಸಗಳೇನು ಮಾಡುತ್ತೆ, ಅವರ ಎತ್ತರ, ತೂಕ, ಅವರ ಚರ್ಮ, ಕಣ್ಣು, ಕೂದಲು ಇವುಗಳ ಬಗ್ಗೆ ಹೇಳುತ್ತೆ. ಅವರ ರಚನೆ, ಫಿಸಿಕ್ ಬಗ್ಗೆ ಹೇಳುತ್ತೆ. ಇದು ಕೂಡ ವೈಯಕ್ತಿಕ ಭಿನ್ನತೆ ವ್ಯತ್ಯಾಸಗಳಲ್ಲಿ ಮೊದಲ ಕ್ಷೇತ್ರ ಅಂತ ಹೇಳ್ಬೋದು. ಕೆಲವರು ಮಾನಸಿಕ ವ್ಯತ್ಯಾಸ ಬಗ್ಗೆ ನೋಡೋಣ. ಕೆಲವರು ಮಾನಸಿಕ ವ್ಯತ್ಯಾಸಗಳು ಈಗಾಗಲೇ ಹೇಳಿದ್ದೇನೆ. ಕೆಲವರು ಆಲೋಚನಾ ಶಕ್ತಿ ವಿಭಿನ್ನವಾಗಿರುತ್ತೆ. ಹಾಗೆಯೇ ಕಲ್ಪನಾ ಶಕ್ತಿ, ಸೃಜನಶೀಲ ಅಭಿವ್ಯಕ್ತಿ ಕೂಡ ವಿಭಿನ್ನವಾಗಿರುತ್ತೆ. ಕೆಲವರು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ. ಇವು ಕೂಡ ಮಾನಸಿಕ ವ್ಯತ್ಯಾಸಗಳು. ಶೈಕ್ಷಣಿಕ ವ್ಯತ್ಯಾಸಗಳು, ನಾನು ಹೇಳಿದ್ದೀನಿ, ಕೆಲವು ವಿಷಯಗಳಲ್ಲಿ ತುಂಬ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾರೆ, ಕೆಲವು ವಿಷಯಗಳಲ್ಲಿ ಅಷ್ಟು ಕಳಪೆ ಸಾಧನೆ ಮಾಡ್ತಾರೆ. ಇದು ಶೈಕ್ಷಣಿಕ ಸಾಧನೆಯಲ್ಲಿ ಆಗುವಂಥ ವ್ಯತ್ಯಾಸಗಳು, ಇದು ತಪ್ಪಿಲ್ಲ. ಹಾಗೆ ಗತಿ ಸಾಮರ್ಥ್ಯದಲ್ಲಿ ಕೆಲವರು ಬೇಗ ರೆಸ್ಪಾಂಡ್ ಮಾಡ್ತಾರೆ, ಕೆಲವರು ನಿಧಾನವಾಗಿ ರೆಸ್ಪಾಂಡ್ ಮಾಡ್ತಾರೆ. ಕಲಿಕೆ ಹಾಗೆ ಆಟಗಳಲ್ಲಿ ಕೂಡ ಬೇಗ ಸಾಮರ್ಥ್ಯ ತೋರಿಸ್ತಾರೆ. ಹಾಗಾಗಿ ನೋಡಿ, ಎಲ್ಲ ವಿರಾಟ್ ಕೊಹ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ, ಸಚಿನ್ ತೆಂಡೂಲ್ಕರ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಕಾರಣ ಅಂದರೆ ವೈಯಕ್ತಿಕ ಭಿನ್ನತೆಗಳು. ಒಂದು ಅಸಾಧಾರಣ ವ್ಯಕ್ತಿತ್ವ ಇರುವಂಥವ್ರು, ಅವರ ಗತಿ ಸಾಮರ್ಥ್ಯಗಳು ಬೇರೆಯೇ ಇರುತ್ತೆ. ಭಾವನಾತ್ಮಕ ವ್ಯತ್ಯಾಸಗಳು, ಪ್ರತಿಯೊಬ್ಬರು ಒಂದೇ ರೀತಿಯಾಗಿ ಭಾವನೆಗಳು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಧನಾತ್ಮಕ ಭಾವನೆಗಳು, ಪ್ರೀತಿ ವಿಶ್ವಾಸ ಇರುತ್ತೆ, ವಿನೋದದಿಂದ ಎಲ್ಲರ ಜೊತೆ ಮಾತಾಡ್ತಾರೆ, ಬಹಳ ವಿಚಾರಗಳಿರುತ್ತೆ. ಕೆಲವರು ಋಣಾತ್ಮಕ, ಅಸೂಯೆ, ಭಯ, ಕೋಪ, ಜಿಗುಪ್ಸೆ, ಇನ್ನೊಬ್ರು ಕಂಡ್ರೆ ಅವ್ರಿಗೆ ಬರೋದಿಲ್ಲ, ಅವರ ಖುಷಿಯನ್ನು ಇದು ಮಾಡೋದಿಲ್ಲ. ಹಾಗೆಯೇ ನೋಡಿ, ನಮ್ಮ ಚಾನಲ್ ಮೇಲೆ ಸಾಕಷ್ಟು ಜನ ನೂರಾರು ಜನ ಲೈಕ್ ಮಾಡಿರ್ತಾರೆ, ಆದರೆ ಕೆಲವರು 8 ಜನ 9 ಜನ ಡಿಸ್ಲೈಕ್ ಕೂಡ ಮಾಡಿರ್ತಾರೆ. ಯಾಕೆ ಅಂತಂದರೆ ಅವರು ಋಣಾತ್ಮಕ ಭಾವನೆಗಳಿಂದ ಆ ರೀತಿಯೂ ಮಾಡ್ತಾ ಇರ್ಬೋದು, ಅಥವಾ ಕೆಲವೊಮ್ಮೆ ಅವರಿಗೆ ತಾವು ಬಯಸಿದ್ದು ಸಿಗದೇ ಇರ್ಬೋದು. ಇದು ಕೂಡ ಡಿಸ್ಲೈಕ್ ಮಾಡೋರಿಗೆ ಕಾರಣನೂ ಕೂಡ ಆಗ್ಬೋದು. ಹೇಳೋದಕ್ಕೆ ಬರಲ್ಲ, ಇದೆಲ್ಲ ವ್ಯಕ್ತಿ ಭಿನ್ನತೆಗಳಿಗೆ ಕಾರಣ. ಹಾಗೆ ಸಾಮಾಜಿಕ ಮತ್ತು ನೈತಿಕ ವಿಕಾಸದಲ್ಲಿ ಕೂಡ ಭಿನ್ನತೆ ಕಂಡುಬರುತ್ತೆ.
ಕೆಲವರು ವಿದ್ಯಾರ್ಥಿ ಸ್ನೇಹಿತರನ್ನು ಬಯಸ್ತಾರೆ, ಕೆಲವರು ಒಂಟಿಯಾಗಿರೋದಕ್ಕೆ ಬಯಸ್ತಾರೆ, ಕೆಲವರು ಸಂಗೀತ ನೃತ್ಯದಲ್ಲಿ ಭಾಗವಹಿಸ್ಬೇಕಂತಾರೆ, ಕೆಲವರು ಧ್ಯಾನ, ಈ ಯೋಗ ವ್ಯಾಯಾಮ ಅಂತ ಇರ್ತಾರೆ. ಹಾಗೆಯೇ ಕೆಲವರು ಆಸಕ್ತಿ ಅಭಿಕ್ಷಮತೆಗಳಲ್ಲಿ ವ್ಯತ್ಯಾಸಗಳು ಅಂತ ಇದೆ. ಆಸಕ್ತಿ ಮತ್ತು ಅವರ ಅಭಿಕ್ಷಮತೆಯಲ್ಲಿ ವ್ಯತ್ಯಾಸವನ್ನು ಕಂಡುಬರುತ್ತೆ. ಅಭಿಕ್ಷಮತೆ ಕೆಲವರು ಸಮಾರಂಭಗಳಿಗೆ ಹೋಗ್ತಾರೆ, ನಮ್ಮಂಥವ್ರು ಕೆಲವರು ಮನೆಯಲ್ಲೇ ಕೂತ್ಕೊಂಡು ಈ ವಿಡಿಯೋಗಳನ್ನು ಮಾಡ್ತಾರೆ. ಕೆಲವರು ಧ್ಯಾನ, ಸಂಗೀತ, ನೃತ್ಯ ಅಂತಾರೆ, ಕೆಲವರು ಪುಸ್ತಕದಲ್ಲಿ ತಲ್ಲೀನರಾಗ್ತಾರೆ. ಇರಲಿ ಸ್ನೇಹಿತರೆ, ಮನೋಧೋರಣೆ, ನಂಬಿಕೆ ಮತ್ತು ಅಭಿಪ್ರಾಯಗಳಲ್ಲಿ ಕೆಲವರು ಮನೋಧೋರಣೆ ವಿಭಿನ್ನವಾಗಿರುತ್ತೆ. ತುಂಬ ಹುಷಾರಿರ್ತಾರೆ, ಕೆಲವರು ಅವರು ಪ್ರತಿಯೊಬ್ಬರ ಬಗ್ಗೆ ಕೂಡ ಒಳ್ಳೆ ಉತ್ತಮ ಮನೋಧೋರಣೆ ಹೊಂದಿರ್ತಾರೆ, ಕೆಲವರು ಋಣಾತ್ಮಕ ಮನೋಧೋರಣೆ ಇರ್ತದೆ. ದೇವರ ಮೇಲೆ ಕೆಲವು ನಂಬಿಕೆ ಇರುತ್ತೆ, ಕೆಲವರಿಗೆ ಇರೋಲ್ಲ. ಪ್ರತಿಯೊಂದು ವಿಷಯದ ಮೇಲೆ ತಮ್ಮದಾದಂಥ ಅಭಿಪ್ರಾಯಗಳು ಇರುತ್ತೆ. ಹಾಗೆಯೇ ಕಲಿಕೆಯಲ್ಲಿ ವ್ಯತ್ಯಾಸಗಳು ಈಗಾಗಲೇ ತಿಳ್ಕೊಂಡಿದ್ವಿ. ಕಲಿಕೆಯಲ್ಲಿನ ವ್ಯತ್ಯಾಸಗಳು ಕೂಡ ಭಾಳ ದೊಡ್ಡ ಪ್ರಭಾವವನ್ನೇ ಬೀರುತ್ತೆ ಅಂತ ಹೇಳ್ಬೋದು. ಹಾಗೆ ವ್ಯಕ್ತಿತ್ವದಲ್ಲಿ ವಿಕಾಸಗಳಿರುತ್ತೆ. ಏನು ವ್ಯಕ್ತಿತ್ವದ ವಿಕಾಸ ಅಂತ ನಿಮಗೆ ಅನಿಸಿರ್ಬೋದು. ವ್ಯಕ್ತಿತ್ವ ವಿಕಾಸದ ಬಗ್ಗೆ ಕಾರ್ಲ್ ಯಂಗ್ ಅಂತ ನಾವು ಕೇಳಿರ್ಬೋದು. ಅವರು ವ್ಯಕ್ತಿತ್ವ ವಿಕಾಸದ ಮೇಲೆ ಹೇಳ್ತಾರೆ. ಏನಂತ ಅಂದರೆ, ವ್ಯಕ್ತಿತ್ವದಲ್ಲಿ 3 ರೀತಿ ಇದು ಅಂತ ಹೇಳ್ತಾರೆ. ಅಂತರ್ಮುಖಿಗಳು, ಬಹಿರ್ಮುಖಿಗಳು, ಹಾಗೆ ಉಭಯಮುಖಿಗಳು. ಅಂತರ್ಮುಖಿಗಳು ಯಾವಾಗಲೂ ನಾವು ಗುಮ್ ಅಂತ ಹೇಳ್ತೀವಿ. ಅವರು ತಮ್ಮಲ್ಲೇ ತಾವು ಇರ್ತಾರೆ, ಯಾವ ವಿಚಾರಗಳನ್ನು ಅಷ್ಟು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಹಿರ್ಮುಖಿಗಳು ಯಾವುದನ್ನು ಬಚ್ಚಿಡೋದಿಲ್ಲ, ಎಲ್ಲದನ್ನು ಹೊರಹಾಕ್ತಾರೆ. ಈ ಉಭಯಮುಖಿಗಳು ಏನು ಮಾಡ್ತಾರೆ ಅಂತಂದರೆ, ಅವರು ಕೆಲವನ್ನ ಹೇಳ್ತಾರೆ, ಕೆಲವ್ರನ್ನ ಹಾಗೆಯೇ ಇಡ್ತಾರೆ. ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಪೂರ್ಣ ಪ್ರಮಾಣದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಸಮಸ್ಯೆಗೆ ಹೋಗೋಣ. ವ್ಯಕ್ತಿ ಭಿನ್ನತೆಯಿಂದ ಉದ್ಭವಿಸುವ ಸಮಸ್ಯೆಗಳು ಅಂತ ಇದೆ ನೋಡಿ. ವ್ಯಕ್ತಿ ಭಿನ್ನತೆಯಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ಅದರಲ್ಲೂ ನಮಗೆ ಶಿಕ್ಷಕರಿಗೆ ಇದು ದೊಡ್ಡ ಸಮಸ್ಯೆನೇ ಕೂಡ. ಕೆಲವರಿಗೆ ಅನಿಸುತ್ತೆ ನಾವು ತುಂಬ ಚೆನ್ನಾಗಿ ಪಾಠ ಮಾಡ್ತೀವಿ, ಆದರೆ ನಮ್ಮ ವಿಷಯದಲ್ಲಿ ಮಕ್ಕಳು ಕಲಿಯೋದಿಲ್ಲ. ಯಾಕೆ ಹೇಗೆ ಅಂತಂದರೆ, ಕಲಿಕೆಯಲ್ಲಿನ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ ಕೆಲವರು ಗಣಿತ ತುಂಬ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇರುತ್ತೆ. ಇದು ಕೂಡ ಸಾಕಷ್ಟು ಸಮಸ್ಯೆಗಳು ಮಾಡುತ್ತೆ. ಶಿಕ್ಷಕರು ಇವರು ಹೊಂದಾಣಿಕೆ ಮಾಡಿ ಪಾಠವನ್ನು ಮಾಡಬೇಕಾಗತ್ತೆ. ಹೊಂದಾಣಿಕೆ ಸಮಸ್ಯೆನೂ ಕೂಡ ಕಾರಣ ಆಗುತ್ತೆ. ಎರಡನೇ ಸಮಸ್ಯೆ ಹೊಂದಾಣಿಕೆ ಸಮಸ್ಯೆ. ಏನು, ತಮ್ಮ ಸ್ನೇಹಿತರ ಜೊತೆಗೆ ಕೆಲವರು ಬೇಗ ಹೊಂದಾಣಿಕೆ ಮಾಡೋದಿಲ್ಲ, ತಮ್ಮ ಕುಟುಂಬದವ್ರ ಜೊತೆಗೆ ಕೆಲವರು ಹೊಂದಾಣಿಕೆ ಆಗೋದಿಲ್ಲ, ಹಾಗೆ ಸಮುದಾಯದ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ, ಕೆಲವರು ಶಿಕ್ಷಕರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ, ಕೆಲವರು ಹೀಗೆ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಕೆಲವರು ರೋಗ ರುಜಿನಗಳಿಂದ ಬಳಲ್ತಾರೆ ಸಮಸ್ಯೆಗಳು ಹೆಚ್ಚಾದಾಗ. ಹಾಗಾದರೆ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸ್ಬೋದು ಅಂತಂದರೆ ನೋಡಿ, ಸಂಭವನೀಯ ರೇಖೆ ಅಂತ ಇದೆ ನೋಡಿ. ಸಾಮಾನ್ಯ ಸಂಭವನೀಯ ರೇಖೆಯ ಆಧಾರದ ಮೇಲೆ ನಾವೇನು ಮಾಡ್ಬೋದು, ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ನಾವು ಏನು ಮಾಡ್ಬೋದು, ಸುಲಭವಾಗಿ ವಿವರಿಸ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಮಕ್ಕಳ ಯೋಗ್ಯತೆ ವಿಧಗಳಲ್ಲಿ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸ್ತಾರೆ. ಅಂದರೆ ವಿವಿಧ ಯೋಗ್ಯತೆಯ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ವಿಭಿನ್ನತೆ ತೋರಿಸ್ತಾರೆ. ವಿವಿಧ ಯೋಗ್ಯತೆ ಅನುಗುಣವಾಗಿ ವರ್ಗೀಕರಣ ಮಾಡ್ತಾರೆ. ನಾವು ಮಕ್ಕಳನ್ನು ಏನು ಮಾಡ್ತೀವಿ, ಗುಂಪುಗಳನ್ನಾಗಿ ಮಾಡ್ತೀವಿ. ಅವುಗಳು ಅವರ ವೈಯಕ್ತಿಕ ಭಿನ್ನತೆ ಆಧಾರದ ಮೇಲೆ ಮಕ್ಕಳನ್ನು ಮಂದಗತಿ ಕಲಿಕೆಯರು, ಹಾಗೆಯೇ ತುಂಬಾ ಸ್ಪೀಡಾಗಿರುವಂಥ ವಿದ್ಯಾರ್ಥಿಗಳು, ಹಾಗೆಯೇ ಬೇರೆ ಬೇರೆ ವರ್ಗೀಕರಣವನ್ನು ಮಾಡ್ತೀವಿ, ಸೃಜನಶೀಲ ವಿದ್ಯಾರ್ಥಿಗಳು ಅಂತ. ಹಾಗಾದರೆ ಈ ವರ್ಗೀಕರಣಕ್ಕೆ ಮೂಲ ಏನು ಅಂದರೆ, ಅವರಲ್ಲಿರುವಂಥ ವೈಯಕ್ತಿಕ ಭಿನ್ನತೆ ಅದರ ಮೂಲ ಅಂತ ನಾವು ಹೇಳ್ಬೋದು. ಅವರ ವೈಯಕ್ತಿಕ ಭಿನ್ನತೆ ಆಧಾರದ ಮೇಲೆ ನಾವು ಈ ವರ್ಗೀಕರಣವನ್ನು ಮಾಡ್ತೀವಿ. ಹಾಗಾದರೆ ನೋಡಿ ಸ್ನೇಹಿತರೆ, ಇದುವರೆಗೆ ನಾವು ಸಾಕಷ್ಟು ವಿಷಯಗಳನ್ನು ತಿಳಿದ್ವಿ. ಮುಂದಿನ ತರಗತಿಯಲ್ಲಿ ನಾವು ಮಾನಸಿಕವಾಗಿ ಹಿಂದುಳಿದಂಥ ಮಕ್ಕಳ ಬಗ್ಗೆ ಡೀಟೇಲಾಗಿ ತಿಳಿಯೋಣ. ಹಾಗೆಯೇ ಈ ವಿಡಿಯೋಗಳ ಸಂಪೂರ್ಣ ಸರಣಿಯನ್ನು ತಾವು ನೋಡಬೇಕು ಅಂತಂದರೆ ಸುಮಾರು ಒಂದು 20 ವಿಡಿಯೋಗಳ ಸರಣಿಯನ್ನು 2-3 ಪ್ರಸಾರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. 2 ಅಥವಾ 3 ದಿನಗಳಲ್ಲಿ ಅವುಗಳನ್ನೆಲ್ಲ ಪ್ರಸಾರ ಮಾಡ್ತಾಯಿದ್ದೀನಿ ಅನ್ಅಕಾಡೆಮಿ ಮೇಲೆ. ಇವುಗಳು ಯೂಟ್ಯೂಬ್ ಮೇಲೆ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಸಿಗುತ್ತೆ. ಹಾಗಾಗಿ ನನ್ನ ಅನ್ಅಕಾಡೆಮಿ ಮೇಲೆ ಬೇಗ ನೀವು ಅನ್ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿ ನನ್ನನ್ನು ನೀವು ಫಾಲೋ ಮಾಡ್ಬೋದು. ಈಗಾಗಲೇ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳ ಸರಣಿಯನ್ನು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ, ಹಾಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಲ್ಲಿ ಪ್ರಸಾರ ಮಾಡಿದ್ದೇನೆ. ತಾವು ದಯವಿಟ್ಟು ಅವುಗಳನ್ನು ನೋಡಿ ಅಂತ ಒಂದು ವಿಚಾರ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.